ಕೆನಡಾದಲ್ಲಿ ಕನ್ನಡಿಗ ಚಂದನ್ ಕುಮಾರ್ ಹತ್ಯೆ ಆಗಿದೆ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಚಂದನ್ ಕುಮಾರ್ ಏನಿದ್ದಾನೆ ಒಬ್ಬ ಪ್ರತಿಭಾವಂತ ಯುವಕ, ಆತನ ಹತ್ಯೆ ಆಗಿರೋದು ನಮಗೆ ಬೇಸರ ತರಿಸ್ತಾ ಇದೆ. ಕೆನಡಾದಲ್ಲಿ ಆಗಿರುವಂತಹ ನೆಲಮಂಗಲದ ಚಂದನ್ ಕುಮಾರ್ ಏನಿದ್ದಾರೆ ಅವರ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಚಂದನ್ ಕುಮಾರ್ ಒಬ್ಬ ಪ್ರತಿಭಾವಂತ ಯುವಕ ಆಗಿದ್ದ, ಆತನ ಹತ್ಯೆ ಆಗಿದೆ, ಇದು ಬೇಸರ ತರಿಸ್ತಾ ಇದೆ. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಗ್ರಾಮದವರವರು ಪರಮೇಶ್ವರ್ ಮಾತನಾಡಿದ್ದಾರೆ. ಕೆನಡಾದ ಟೊರಾಂಟೋದಲ್ಲಿ ಚಂದನ್ ಹತ್ಯೆ ಆಗಿದೆ. ನಿಜಕ್ಕೂ ಕೂಡ ಇದು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಿಜಕ್ಕೂ ಇದೊಂದು ಬೇಸರ ತರಿಸ್ತಿರುವಂತಹ ವಿಚಾರ. ತಂದೆ ತಾಯಿಗೆ ಚಂದನ್ ಒಬ್ಬನೇ ಮಗ ಆಗಿದ್ದ, ತುಂಬ ಪ್ರೀತಿಯಿಂದ ಬೆಳೆಸಿದ್ರು. ಆ ತಂದೆ ತಾಯಿಗಳು ಪ್ರತಿಭಾವಂತ, ಅಲ್ಲಿ ಹೋಗಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದ, ದೊಡ್ಡ ಮಟ್ಟದ ಸಂಬಳ ಕೂಡ ಇತ್ತು. ಯಾವ ಕಾರಣಕ್ಕಾಗಿ ಅವರನ್ನು ಹತ್ಯೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇನ್ನೂ ಕೂಡ ನಮಗೆ ಲಭ್ಯ ಆಗಿಲ್ಲ. ನಾವು ಅದನ್ನು ಕೇಳ್ತಾ ಇದ್ದೀವಿ. ನಾನು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೂಡ ಬೇಡ್ಕೊಳ್ತೀನಿ. ಅಷ್ಟೇ ಅಲ್ಲ, ಅವರ ಕುಟುಂಬದ ವರ್ಗದವರಿಗೆ ಧೈರ್ಯ ತುಂಬುವಂತ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಈಗ ಆ ಕುಟುಂಬದವರನ್ನು ನಾನು ಭೇಟಿ ಮಾಡೋಕೆ ಹೋಗ್ತಾ ಇದ್ದೀನಿ, ಏನೋ ಎತ್ತ ಎಲ್ಲ ಮಾತುಕತೆಯನ್ನು ನಡೆಸ್ತೀನಿ ಅವ್ರ ಹತ್ರ, ನಂತರ ನಿಮ್ಮ ಜೊತೆ ಮಾತನಾಡ್ತೀನಿ ಅಂತ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಯಾಕೆ ಚಂದನ್ ಕುಮಾರ್ ಹತ್ಯೆ ಆಯಿತು, ಯಾವ ಕಾರಣಕ್ಕಾಯಿತು, ವಿದೇಶದಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದ, ತಂದೆ ತಾಯಿಗೆ ಒಬ್ಬನೇ ಮಗ ಕೂಡ ಆಗಿತ್ತ, ಒಬ್ಬ ಕನ್ನಡಿಗನ ಹತ್ಯೆ ಈ ರೀತಿಯಾಗಿ ಆಗಿದೆ ಅಂದರೆ ಅದಕ್ಕೆ ಏನು ಕಾರಣ ಇರ್ಬೋದು ಅನ್ನೋದು ಇದು ಇನ್ನೂ ಕೂಡ ನಮಗೆ ಮಾಹಿತಿ ಸಿಕ್ಕಿಲ್ಲ. ನಾವು ಕೂಡ ಅದ್ರ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಅದೇನು ಅಂತ ವಿಚಾರ ತರಿಸ್ಕೊಳ್ತೀವಿ. ಈಗ ಸದ್ಯಕ್ಕೆ ನಾನು ಅವರ ಮನೆಗೆ ಹೋಗ್ತಾ ಇದ್ದೀನಿ, ಮನೆಗೆ ಹೋಗಿ ಅವರ ಕುಟುಂಬದವರನ್ನ ಭೇಟಿ ಮಾಡಿ ಈ ಘಟನೆಯ ಬಗ್ಗೆ ವಿವರವನ್ನು ತಿಳಿದುಕೊಳ್ತೀನಿ. ಅಷ್ಟೇ ಅಲ್ಲ, ಅವರಿಗೆ ಸಾಂತ್ವನವನ್ನು ಹೇಳುವಂತಹ ಕೆಲಸವನ್ನು ಕೂಡ ಮಾಡ್ತೀನಿ ಅಂತ ಪರಮೇಶ್ವರ್ ಮಾತನಾಡಿದ್ದಾರೆ. ಕೆನಡಾದಲ್ಲಿ ಟೊರಾಂಟೋದಲ್ಲಿ ಹತ್ಯೆ ಆಗಿದ್ದಾರೆ. ಅವ್ರನ್ನ ಹತ್ಯೆ ಮಾಡಿದ್ದಾರೆ ಅನ್ನೋದು ಇನ್ನೂ ಕೂಡ ಸರಿಯಾದ ಮಾಹಿತಿಗಳು ಸಿಗ್ತಾ ಇಲ್ಲ. ಆದರೆ ನಾನು ಬಹಳ ವಿಷಾದವನ್ನ ವ್ಯಕ್ತಪಡಿಸ್ತೇನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬ ವರ್ಗದವರಿಗೆ, ವಿಶೇಷವಾಗಿ ಅವರ ತಂದೆ ತಾಯಿ ಒಬ್ಬನೇ ಮಗ, ಬೇರೆ ಮಕ್ಕಳು ಯಾರು ಕೂಡ ಇಲ್ಲ. ಅವ್ರ ತಂದೆ ತಾಯಿಗಳು ಇಲ್ಲೇ ತ್ಯಾಮಗೊಂಡ್ಲಲ್ಲಿ ಇದ್ದಾರೆ. ಅವರನ್ನು ಕೂಡ ನಾನು ಈಗ ಭೇಟಿ ಮಾಡೋದಕ್ಕೆ ಹೊರಟಿದ್ದೇನೆ. ನಿಜಕ್ಕೂ ಕೂಡ ಇದು ಒಂದು ಸ್ಯಾಡ್ ಸ್ಟೋರಿ. ಒಬ್ಬ ಪ್ರತಿಭಾವಂತ ಅಲ್ಲಿ ಹೋಗಿ ಕೆಲಸಕ್ಕೆ ಹೋಗಿ ಅಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಿದ್ದು, ಅವರಿಗೆ ಈ ರೀತಿ ಹತ್ಯೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ದೇಶದಲ್ಲಿ ಏನು ವ್ಯವಸ್ಥೆ ಇದೆ, ಕಾನೂನಿನ ವ್ಯವಸ್ಥೆ, ಅವರು ಕಾನೂನಿನ ಪ್ರಕಾರ ಕ್ರಮ ತಗೊಳ್ಬೇಕು. ಮತ್ತು ಈಗಾಗಲೇ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿ ಕೇಳಿದ್ದೇನೆ. ಅದರಿಂದ ಅವರ ಕುಟುಂಬ ವರ್ಗದವರಿಗೆ ಭಗವಂತ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅವ್ರ ತಂದೆ ತಾಯಿಗಳಿಗೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಕೆನಡಾದಲ್ಲಿ ಟೊರಾಂಟೋದಲ್ಲಿ ಹತ್ಯೆ ಆಗಿದೆ. ಕೆನಡಾದ ಟೊರಾಂಟೋದಲ್ಲಿ ಹತ್ಯೆ ಆಗಿದೆ. ನಿಜಕ್ಕೂ ಕೂಡ ಆ ವಿಚಾರ ಏನಿದೆ ನಮಗೆ ಬೇಸರವನ್ನು ತರಿಸ್ತಾ ಇದೆ. ಒಬ್ಬ ಪ್ರತಿಭಾವಂತ ಕನ್ನಡಿಗ ಅಲ್ಲೋಗಿ ಕೆಲಸ ಮಾಡ್ತಾ ಇದ್ದ, ಆತನ ಹತ್ಯೆ ಯಾಕಾಯಿತು ಅಂತ ಇದುವರೆಗೂ ಕೂಡ ನಮಗೆ ಗೊತ್ತಾಗಿಲ್ಲ. ಆ ಮಾಹಿತಿಯನ್ನು ತರಿಸ್ಕೊಳ್ಳೋಕೆ ನಾವು ಪ್ರಯತ್ನ ಪಡ್ತಾ ಇದ್ವಿ, ಇನ್ನೂ ಕೂಡ ಅದು ಸಾಧ್ಯ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತೀವಿ. ಈಗ ಸದ್ಯಕ್ಕೆ ನಾನು ಅವರ ಕುಟುಂಬವನ್ನು ಹೋಗಿ ಭೇಟಿ ಮಾಡಿ ಅವರಿಗೆ ಸಾಂತ್ವನವನ್ನು ಹೇಳ್ತೀನಿ. ಅಷ್ಟೇ ಅಲ್ಲ, ಘಟನೆಯ ಬಗ್ಗೆ ಒಂದು ಏನೇನು ವಿವರಣೆ ಇದೆ, ಅವ್ರಿಗೆ ಏನು ತಿಳಿದಿದೆ ಮನೆ ಕುಟುಂಬದವ್ರಿಗೆ, ಅದ್ರ ಬಗ್ಗೆ ಕೂಡ ನಾನು ಕೇಳ್ತೀನಿ ಅಂತ ಮನೆಯವ್ರನ್ನ ಭೇಟಿ ಮಾಡೋಕ್ಕೆ ಹೊರಡ್ತಾ ಇದ್ದಾರೆ ಪರಮೇಶ್ವರ್ ಅವರು. ಹೊರಡೋಕ್ಕೂ ಮುನ್ನ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟು ಹೋಗಿದ್ದಾರೆ. ಏನಾಗುತ್ತೆ ಅಂತ ನಾವು ವಿಚಾರಿಸ್ತೀವಿ ಅದ್ರ ಬಗ್ಗೆ ಅಂತ ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.